ಸೊ ಈ ವಿಡಿಯೋಗೆ ಬಂದ್ರಲ್ಲ, ಸೊ ಈ ವಿಡಿಯೋದಾಗ ಕಂಪ್ಲೀಟಾಗಿ ನಾನು ನನ್ನ ಫಸ್ಟ್ ಸೆಮ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಏನೇನೆಲ್ಲ ಮಾಡಿದೆ ಫಸ್ಟ್ ಸೆಮ್ ಒಳಗೆ, ಎಷ್ಟು ಎಂಜಾಯ್ ಮಾಡಿದೆ, ಆಮೇಲೆ ಮತ್ತೆ ಏನೆಲ್ಲ ಸಿಚುವೇಶನ್ಸ್ ಬಂತು ಅಂತೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಏನಪ್ಪ ಅಂದ್ರೆ ಒಂದು ಸೈಡ್ ಬೀಚಿಗೆ ಹೋಗೋತೀವಿ ಮಸ್ತ್ ಹುಡ್ಕೊಂಡು. ಸೊ ಅಲ್ಲಿ ಹೋಗಿ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಬರ್ರಿ. ಲೇ ವಿಜಯ್, ವಿಡಿಯೋ ಸ್ಟಾರ್ಟ್ ಮಾಡಿ. ಬಾಲೆ ಜಲ್ದಿ ಓಡ್, ಬಾಲೆ ಬೇಗ. ಬಂದೆ ಬಂದೆ ಬಂದೆ. ಹಾಂ ತಡಿ ಬಂದಿರ ವಿಡಿಯೋಗ. ಸೊ ಈ ವಿಡಿಯೋ ಯಾಕೆ ಮಾಡೋಕತ್ತೀನಪ್ಪ ಅಂತಂದರೆ, ಸೊ ಭಾಳ ದಿವಸದಿಂದ ಮಾಡ್ಬೇಕು ಅನ್ಕೊಂಡಿದ್ದೆ, ಆದರೆ ಟೈಮ್ ಸಿಗಲಿಲ್ಲ. ಬಟ್ ನನಗೆ ಮಾಡೋಕ್ಕೂ ಅಷ್ಟು ಐಡಿಯಾಸ್ ಬರಲಿದ್ದಿಲ್ಲ. ಸೊ ಈಗ ಕಂಪ್ಲೀಟಾಗಿ ಫುಲ್ ಮುಂದೆ ಬಂದುಬಿಟ್ಟಿದ್ದೀನಿ ಮಾಡೋಕ್ಕೆ. ಸೊ ಈ ವಿಡಿಯೋ ಏನಪ್ಪ ಅಂತಂದರೆ, ಈ ವಿಡಿಯೋದಾಗ ಕಂಪ್ಲೀಟು ನನ್ನ ಫಸ್ಟ್ ಸೆಮ್ ಹೆಂಗಿತ್ತು, ಏನೇನೆಲ್ಲ ಎಂಜಾಯ್ ಮಾಡಿದೆ, ಹೆಂಗೆ ಸೇರಿದೆ ಕಾಲೇಜಿಗೆ, ಆಮೇಲೆ ಮತ್ತೆ ಫ್ರೆಂಡ್ಸ್ ಜೊತೆ ಹೆಂಗೆ ಎಂಜಾಯ್ ಮಾಡಿದೆ, ಏನೇನೆಲ್ಲ ಕಲಿತೆ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟ್ ಹೊಸಪೇಟೆಯಲ್ಲಿದ್ದೆ. ಎಲ್ಲ PUC ಮುಗೀತು, ಎಲ್ಲ ಮಸ್ತ್ ಚಿಲ್ ಮಾಡಾಕತ್ತಿದ್ದೆ. ಅದಾದಮೇಲೆ NIT ಬಗ್ಗೆ ಗೊತ್ತಾಯಿತು, ಎಲ್ಲ ಅಡ್ಮಿಷನ್ ಆಯಿತು. ಸೊ ಈಗ ಬೂಟ್ ಕ್ಯಾಂಪಿಗೆ ಬರೋದು. ಸೊ ನಾನು ಬೂಟ್ ಕ್ಯಾಂಪಿಗೆ ಬರೋಕ್ಕಿಂತ ಮುಂಚೆ ನನಗೊಂದು ತಿಳ್ಕೊಂಡಿದ್ದೇನಂತಂದರೆ, ಎಲ್ಲರೂ ಅವ್ರವ್ರ PUC ಮುಗಿಸಿ ಇದಕ್ಕೆ ಇಂಜಿನಿಯರಿಂಗ್ ಕಾಲೇಜಸ್ಸಿಗೆ ಹಾಸ್ಟ್ಲು ಸೇರ್ತಾರೆ. ಮನೆ ಬಿಟ್ಟು ಬಟ್ಟೆ ಪ್ಯಾಕೆಲ್ಲ ಮಾಡಿ ಹಾಸ್ಟ್ಲಿಗೆ ಸೇರ್ತಾರೆ. ಆದರೆ ನಾನು ಹಂಗಲ್ಲ ಗಾಯ್ಸ್. ನಾನೇನಂತಂದರೆ ಮನೆಯೇ ಚೇಂಜ್ ಮಾಡಿಬಿಡ್ತೀನಿ. ಯಾಕಪ್ಪ ಅಂತಂದರೆ ಏನಂತ ರೀಸನು, ನಾವು ಒಪ್ಪಂದು ಟ್ರಾನ್ಸ್ಫರ್ ಆಗಿತ್ತು ಜಾಬ್. ಸೊ ರೈಟ್ ಟೈಮಿಗೆ ರೈಟ್ ಕಾಲೇಜು ಚೂಸ್ ಮಾಡಿ ರೈಟ್ ಟೈಮಿಗೆ ಚೇಂಜ್ ಆಯಿತು. ಸೊ ಅದು ನಾನು ಪುಣ್ಯ ಅಂತ ಹೇಳ್ಬೋದು. ಸೊ ಜಾಯ್ನ್ ಆದೆ, ಮತ್ತು ಮಂಗಳೂರಿಗೆ ಶಿಫ್ಟ್ ಆದ್ವಿ ಎಲ್ಲರೂ. ಸೊ ಮಂಗಳೂರಿಗೆ ಶಿಫ್ಟ್ ಆಗಿದ್ದು ಯಾವಾಗಪ್ಪ ಅಂತಂದರೆ, ನಾನು ಮಂಗಳೂರಿಗೆ ಶಿಫ್ಟ್ ಆಗಿದ್ದು ಜುಲೈ ಒಳಗೆ. ಸೊ ಜುಲೈ ಒಳಗೆ ನಾನು ಶಿಫ್ಟ್ ಆದೆ. ಸೊ ಬೂಟ್ ಕ್ಯಾಂಪೆಲ್ಲ ಸ್ಟಾರ್ಟ್ ಆಗಿತ್ತು. ಸೊ July 5 ಸ್ಟಾರ್ಟ್ ಆಯಿತು ಬೂಟ್ ಕ್ಯಾಂಪು. ಸೊ ನಾನು ಫಸ್ಟ್ ಡೇ ಬೂಟ್ ಕ್ಯಾಂಪಿಗೆ ಹೋದೆ. ಮಸ್ತ್ ಫುಲ್ ರೈನಿ ಸೀಸನ್ ಇತ್ತು. ರೈನ್ ಕೋಟ್ ಹಾಕ್ಕೊಂಡು ಕಾಲೇಜಿಗೆ ಹೋಗಿ ಮತ್ತು ಅಲ್ಲಿಂದ ಬೂಟ್ ಕ್ಯಾಂಪಿಗೆ ಹೋಗ್ತಿದ್ದೆ. ಸೊ ಬೂಟ್ ಕ್ಯಾಂಪ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಡೇ ಫುಲ್ ಸ್ವಲ್ಪ ನರ್ವಸ್ ಇದ್ದೆ, ಆಮೇಲೆ ಎಕ್ಸೈಟ್ಮೆಂಟ್ ಇತ್ತು. ಅದಾದಮೇಲೆ ಎಲ್ಲರೂ ಹೆಂಗೆ ಫ್ರೆಂಡ್ಸ್ ಸಿಕ್ಕಿದ್ರು ಸ್ವಲ್ಪ. ಆಮೇಲಿಂದ ನನಗೆ ಚೇತನ್ ಪರಿಚಯ ಆಗಿದ್ದಿಲ್ಲ. ಸೊ ಚೇತನ್ನು ನಿಮಗೆಲ್ಲ ಗೊತ್ತಿರ್ಬೇಕು, ನಮ್ಮ ಬ್ಲಾಗಾಗಿ ಬರ್ತಿರ್ತಾನೆ. ಸೊ ಅವ್ನು ಜಿಗರ್ ಕಾ ಜಾನ್ ಇದ್ದಂಗೆ. ಸೊ ಇನ್ನೂ ಚೇತನ್ ಪರಿಚಯ ಆಗಿದ್ದಿಲ್ಲ. ಇದು ಆಮೇಲೆ ಹೇಳ್ತೀನಿ ಸ್ಟೋರಿನ. ಸೊ ಏನಪ್ಪ ಅಂದರೆ ಎಲ್ಲರೂ ಬೂಟ್ ಕ್ಯಾಂಪಾಗಿ ಬಂದರು, ಎಲ್ಲರೂ ಮಜಾ ಮಾಡಕತ್ತಿದ್ರು, ಅಂದರೆ ಎಲ್ಲ ಕಲಿಯಕತ್ತಿದ್ರು, ಎಲ್ಲ ಹೊಸದಲ್ಲ ಅವಾಗ. ಸೊ ಅವಾಗ ಟೀಚರ್ಸಿಗೆ ಮತ್ತು ಫ್ರೆಂಡ್ಸಿಗೆ ಒಂದು ಕನೆಕ್ಷನ್ ಬೆಳೆಸ್ಕೊಳೋದು ಸೀಸನ್ ಆಗಿತ್ತು ಅವಾಗ. ಸೊ ಅವಾಗ ಎಲ್ಲರೂ ಅದೇ ಮೂಡಲ್ಲಿದ್ವಿ, ಎಂಜಾಯ್ ಮಾಡ್ತಿದ್ವಿ. ಎಲ್ಲ ಬೂಟ್ ಕ್ಯಾಂಪ್ ಬಗ್ಗೆ, ಡ್ರೋನ್ ಬಗ್ಗೆ, ಅದು ಇದು ಎಲ್ಲ ಕಲ್ತ್ವಿ. ಸೊ ಅದಾದಮೇಲೆ ಹಾಲಿಡೇಸ್ ಕೊಟ್ಟರು, ಮತ್ತು ಹಾಲಿಡೇಸ್ ಇತ್ತು. ಬೂಟ್ ಕ್ಯಾಂಪ್ ಬರೀ 4 ಡೇಸ್ ಇತ್ತು. ಅದಾದಮೇಲೆ ಹಾಲಿಡೇಸ್ ಇತ್ತು. ಸೊ ಹಾಲಿಡೇಸ್ ಒಳಗೆ ನಾನು ಏನು ಮಾಡಿದೆ ಗೊತ್ತಾ? ಏನು ಮಾಡಿದೆ ಹೇಳಿ? ಗೋವಾಗೆ ಓಡೋಗ್ಬಿಟ್ಟೆ. ಯಾಕಂದರೆ ನಾನು PU ಹಾಲಿಡೇಸ್ ಅಷ್ಟು ಎಂಜಾಯ್ ಮಾಡಿದ್ದಿಲ್ಲ. ಸೊ ಟೈಮ್ ಸಿಕ್ಕಿದ್ದು ಅಂತೇಳಿ ಗೋವಾಗೆ ನಮ್ಮ ಫ್ರೆಂಡ್ಸ್ ಜೊತೆ ಕರ್ಕೊಂಡು ಓಡೋಗ್ಬಿಟ್ಟೆ. ಸೊ ಗೋವಾಗೆ ಹೋದೆ, ಮಸ್ತ್ ಹಿಂಗೆ ಮನಾಲಿ ಚಿಲ್ ಮಾಡಕತ್ತಿದ್ದೆ. ಸೊ ಸೂಪರ್ ಇತ್ತು ಗೋವಾ ಎಕ್ಸ್ಪೀರಿಯೆನ್ಸು. ಅಲ್ಲಿ ಒಂದು ಪಬ್ಬಿಗೆ ಹೋಗಿದ್ವಿ, ಬೀಚಸ್ ತಿರುಗಾಡಿದ್ವಿ, ಆಮೇಲೆ ಮಸ್ತ್ ವಾಟರ್ಫಾಲ್ಸ್ ಎಲ್ಲ ನೋಡಿದ್ವಿ. ಸೂಪರ್ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ 12th ಆದಮೇಲೆ ನಂದು ಅದು ಫುಲ್ ರಿಲ್ಯಾಕ್ಸೇಷನ್ ಮೂಡಿತ್ತು ನಂದು. ಸೊ ಬೂಟ್ ಕ್ಯಾಂಪ್ ಎಲ್ಲ ಮುಗೀತು, ಗೋವಾಗೆ ಹೋದೆ. ಅದಾದಮೇಲೆ ವಾಪಸ್ ಮತ್ತೆ ಬರಬೇಕಲ್ಲ ಮಂಗಳೂರಿಗೆ. ಸೊ ಮಂಗಳೂರಿಗೆ ಬಂದೆ. ಸೊ ಮಂಗಳೂರಿಗೆ ಬಂದಾದಮೇಲೆ ಸ್ವಲ್ಪ ದಿವಸ ಆರಾಮ್ ಮನೆಗೆ ಸೆಟ್ ಆಗಕತ್ತಿದ್ದೆ. ಎಲ್ಲ ಮನೆಗೆ ಸೆಟ್ ಆದೆ. ಏನೇನು ಮಾಡಬೇಕು ಅಂದರೆ ಮನೆಗೆಲ್ಲ ನನ್ನ ಸಾಮಾನುಗಳೆಲ್ಲ ಶಿಫ್ಟ್ ಮಾಡ್ಕೊಂಡು ನೀಟಾಗಿ ಎಲ್ಲ ಇಟ್ಕೊಂಡೆ. ಸೊ ಸ್ಟಾರ್ಟ್ ಆಯ್ತು ನನ್ನ ಫಸ್ಟ್ ಡೇ ಆಫ್ ಕಾಲೇಜ್. ಫಸ್ಟ್ ಡೇ ಆಫ್ ಕಾಲೇಜ್ ಹೆಂಗಿತ್ತು ಅಂದರೆ ಬಾಬಾ ಎಕ್ಸ್ಪೀರಿಯೆನ್ಸು. ಫಸ್ಟ್ ಡೇನೇ ಸ್ವಲ್ಪ ಫುಲ್ಲು ಯೂನಿಫಾರ್ಮ್ ನೋಡಿದ ಕೂಡಲೇ ನನಗೆ ಒಂದು ವೈಬ್ ಬಂದ್ಬಿಡ್ತು, ಅಲ್ಲೇ ಎಲ್ಲೋ ಒಂದು ಕೆಲಸ ಮಾಡ್ಕೋಗ್ಬಿಡ್ತೀನಿ ಅಂತೇಳಿ. ಬಟ್ ಅದಾದಮೇಲೆ ಆಗಿದ್ದೆ ಎಕ್ಸ್ಪೀರಿಯೆನ್ಸ್ ಬೇರೆ. ಸೊ ಯೂನಿಫಾರ್ಮ್ ಹಾಕ್ಕೊಂಡೆ ಮಸ್ತ್ ಎಂಜಾಯ್ ಮಾಡಾಕತ್ತಿದ್ದೆ. ಕಾಲೇಜಿಗೆ ಹೋಗಿ ಮಸ್ತು ಎಲ್ಲರನ್ನ ಭೇಟಿ ಆದೆ. ಫಸ್ಟ್ ಡೇ ಸ್ವಲ್ಪ ನರ್ವಸ್ ಫೀಲ್ ಆಗ್ತಿತ್ತು, ಆದರೆ ಅಲ್ಲಿ ಹೋಗಿ ಒಬ್ಬೊಬ್ರನ್ನ ಮಾತಾಡಿಸ್ಬೇಕಾದ್ರೆ ಅದು ಒಂದು ಫೀಲ್ ಇರುತ್ತಲ್ಲ. ಸೊ ಅದು ಚೆನ್ನಾಗಿತ್ತು. ಒಂದು ಕನೆಕ್ಷನ್ ಬೆಳೆಸ್ಕೊಳೋದಾಗಲಿ, ಆಮೇಲೆ ಮತ್ತು ಒಬ್ರಿಗೆ ಹೋಗಿ ಮಾತಾಡಿಸಿದ್ರೆ ಅದು ಒಂದು ಇನ್ನರ್ ಫೀಲಿಂಗ್ ಹೊರಗೆ ಬರುತ್ತೆ, ಅರ್ಥ ಆಗುತ್ತೆ ನಿಮಗೆ. ಸೊ ಆ ಥರ ಇತ್ತು. ಸೊ ಟ್ರೆಡಿಷ್ನಲ್ ಡೇ ಬಗ್ಗೆ ಹೇಳ್ಬೇಕಂತಂದರೆ, ಟ್ರೆಡಿಷ್ನಲ್ ಡೇ ಸೂಪರ್ ಮಜಾ ಮಾಡಾಕತ್ತಿದ್ವಿ. ಎಲ್ಲರೂ ಮಸ್ತ್ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಬಂದಿದ್ರು. ಲುಂಗಿ ಗೈಸ್ ಈಗೇನಪ್ಪ ಅಂದರೆ ಫ್ಲ್ಯಾಶ್ ಬ್ಯಾಕ್ ಇಗೋಣ. ಈ ಟ್ರೆಡಿಷ್ನಲ್ ಡೇಕಿನ ಮುಂಚೆ 2 ದಿವಸ ಏನಾಯ್ತು ಅಂತಂದರೆ, ಸೊ ಟ್ರೆಡಿಷ್ನಲ್ ಡೇಕಿನ ಮುಂಚೆ ಸೊ ನನಗೆ ಬೆಳಿಗ್ಗೆ ಲೇಟ್ ಆಗಿತ್ತು ಕಾಲೇಜಿಗೆ ಬರೋಕೆ. ಎಲ್ಲರೂ ಕ್ಲಾಸಾಗಿ ತುಂಬಿಬಿಟ್ಟಿದ್ರು. ಆವಾಗ ಚೇತನ್ ಕುಂತಿದ್ದಲ್ಲ ಲಾಸ್ಟ್ ಬೆಂಚಾಗ, ಅವ್ನ ಪಕ್ಕಿಗೆ ಜಾಗ ಖಾಲಿ ಇತ್ತು. ಸೊ ನನಗೆ ಜಾಗ ಜಲ್ದಿ ಕಾಣಲಿಲ್ಲ.
ಸೊ ಅವಾಗ ನಾನು ಅನ್ಕೊಂಡೆ ಎಲ್ಲಿ ಕುಂದ್ರ ಅಂತ ಯೋಚನೆ ಮಾಡಕತ್ತಿದ್ದೆ. ಅವಾಗ ಅಣ್ಣ ಮೆಲ್ಲಕ್ಕೆ ಹಿಂಗೆ ಧೀರಾ 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 ಅಂತ ಕೈ ಎತ್ತಿದ. ಹೇಳ. ಬಂದ ಫಸ್ಟ್ ಬಾಬಾಯಿ ಕುಂತ್ಕೊ ಅಂದೆ. ಎಲ್ಲಿ ಅಂದೆ? ಹುಬ್ಳಿನೆಲ್ಲ ಹೊಸಪೇಟೆಲೆ ಹುಬ್ಳಿಯಿಂದಲೇ ಸ್ಟಾರ್ಟ್ ಮಾಡಿದ್ ನೀನು. ಹುಬ್ಳಿಯಿಂದಲೇ ಸ್ಟಾರ್ಟ್ ಮಾಡಿದ್ದು. ಹುಬ್ಳಿ ಹೊಸಪೇಟೆ ಅಂತ ಫುಲ್ ಕತೆ ಎಲ್ಲ ಹೇಳ್ಕೊಂಡು ಕುಂತ ಪಕ್ಕದಲ್ಲಿ. ವೇಸ್ಟ್ ಪಾಠ ಮಾಡೋದ್ ಬಿಟ್ಟು ಕತೆ ಪಾಠ ಕೇಳಿದ್ರೆ ಅಣ್ಣ ಮುಂದೆ ಒಂದ್ ಸರ್ಕಿಂತ ನಂಗಿಲ್ಲಿ ಏನು ಅರ್ಥ ಆಗೋದು. ಸೊ ಇದೆಲ್ಲ ಆಯ್ತಾ. ಸೊ ಇದೆಲ್ಲ ಆದ್ಮೇಲೆ ಟ್ರೆಡಿಷನಲ್ ಡೇ ಬಂತು. ಟ್ರೆಡಿಷನಲ್ ಡೇ ದಿವಸ ಎಲ್ಲರೂ ಮಸ್ತ್ ರಜಾಗಿದ್ವಿ, ಫುಲ್ ಎಂಜಾಯ್ ಮಾಡಕತ್ತಿದ್ವಿ. ಸೊ ಅಲ್ಲೇನಪ್ಪ ಅಂದರೆ ಪೋಸ್ಟರ್ ಮೇಕಿಂಗು ಮತ್ತು ಗ್ರಾಫಿಕ್ ಡಿಸೈನಿಂಗ್ ಚಾಲೆಂಜ್ ಇತ್ತು. ಹಾಯ್ ಗಾಯ್ಸ್, ಇವತ್ತು ನಾವು ನಮ್ಮ ಕಾಲೇಜಿನ ಟ್ರೆಡಿಷನಲ್ ಡೇ ಸೆಲೆಬ್ರೇಷನಲ್ಲಿ ಮಾಡ್ತೀವಿ. ಇವತ್ತು ಏನಂದರೆ ಪೋಸ್ಟರ್ ಸೊ ಪೋಸ್ಟರ್ ಮೇಕಿಂಗ್ ಪೋಸ್ಟರ್ ಮೇಕಿಂಗ್ ಮತ್ತು ಗ್ರಾಫಿಕ್ ಡಿಸೈನಿಂಗ್ ಚಾಲೆಂಜ್ ಒಳಗೆ ಸೊ ಚೇತನು ನಾನು ಇದ್ವಿ ಅಲ್ಲಿ. ಚೇತನ್ ಲ್ಯಾಪ್ಟಾಪ್ ನಾನು ಯೂಸ್ ಮಾಡಾಕತ್ತಿದ್ದೆ, ಫುಲ್ ಪ್ರೊಫೆಷ್ನಲ್ ಮಾಡೋಣ ಅಂತೇಳಿ ಮಾಡಾಕತ್ತಿದ್ದೆ. ಸೊ ಚೇತನ್ ಲ್ಯಾಪ್ಟಾಪು ನನ್ನ ಕಡೆ ಇತ್ತು, ಇವನ್ ಫೋನು ಎಡಿಟ್ ಮಾಡಕ್ ಬರಲ್ಲ. ಅದೇ ನನ್ನ ಫೋನ್ ಇನ್ನೊಬ್ಬ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡು ಹೋದ. ನಾನು ಇನ್ನೊಬ್ಬನ ಫೋನಲ್ಲಿ ಏನೇನೋ ಮಾಡಿದೆ, ಅಂಬಾನಿ ಮನೆ ಫೋಟೋ ಅಂತೆ, ಅದೇ ಇದು ಪ್ರಾಂಪ್ಟ್ ಅದು ತೆಗೆದು ಹಾಕ್ತೆ. ಸೆಕೆಂಡ್ ಪ್ರೈಸ್ ಸಿಕ್ಬಿಡ್ತೀವಿ ಅವನಿಗೆ. ಬಾಬಾ ಅವಾಗ ಚೇತನ್ ದಾರ ಫುಲ್ ಟಾಪ್ ಅಲ್ಲಿ ಇತ್ತು, ಫುಲ್ ಎಂಜಾಯ್ ಮಾಡಿದೆ ಅವತ್ತಿನ ದಿವಸ. ನಾನು ಅಷ್ಟೆಲ್ಲ ಕುತ್ಕೊಂಡು ಮಾಡಿ ನನಗೆ ಬರ್ಲಿಲ್ಲ. ಸೊ ಚೇತನ್ ಬರೀ ಫೋನಾಗ ಮಾಡಿದ್ರೆ ಚೇತನಿಗೆ ಬಂದ್ಬಿಡ್ತಲ್ಲ ಅಂತ ಶಾಕ್. ಸೊ ಇದು ಬರೀ ಜಸ್ಟ್ ಬಿಗಿನಿಂಗ್ ಅಷ್ಟೇ. ಇದಾದ್ಮೇಲೆ ಐತ್ ನೋಡ್ರಿ ಅಧ್ಯಾಯಂ, ದ ಫ್ರೆಶರ್ಸ್ ಡೇ. ಇದು ಸ್ಟಾರ್ಟ್ ಆಗಿದ್ದು. ಇದಾದ್ಮೇಲಿಂದ ಫುಲ್ ಎಕ್ಸೈಟೆಡ್. ತೋರಿಸ್ತೀನಿ ಬನ್ನಿ. ಎಲ್ಲಿದ್ದೆ ನಾನು? ಫ್ರೆಶರ್ಸ್ ಡೇ. ಸೊ ಏನಪ್ಪ ಅಂದರೆ ನಾನು ಚೇತನ್ ಫುಲ್ಲು ಕ್ಲೋಸ್ ಆಗ್ಬಿಟ್ಟಿವಿ. ಈಗ ಫುಲ್ಲು ಕುಚ್ಚಿಕ್ಕು ಆಗ್ಬಿಟ್ಟಿವಿ. ಸೊ ಈಗ ಚೇತನು ನಾನು ಫುಲ್ ಕ್ಲೋಸ್ ಅದಾದಮೇಲೆ ಅಧ್ಯಾಯಂ ಅಂತೇಳಿ ಫ್ರೆಶರ್ಸ್ ಡೇ ಬಂತು. ಸೊ ಅಧ್ಯಾಯಂ ಫ್ರೆಶರ್ಸ್ ಡೇಗೆ ಏನು ಪ್ರಿಪೇರ್ ಆಗಿದ್ವಿ ಅಂದ್ರೆ ಬಾಬಾ ನಮ್ಮಷ್ಟು ಪ್ರಿಪೇರ್ ಆದವರೇ ಇಲ್ಲ ಫಸ್ಟ್ ಟೈಮ್ ಒಳಗೆ. ಬೇರೆಯವರಿಗೆಲ್ಲ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ. ಬಟ್ ನಾವೇನು ಪ್ರಿಪೇರ್ ಆಗಿದ್ವಲ್ಲ ಫುಲ್ ಬೆಂಕಿ ಎಕ್ಸ್ಪೋರ್ಟ್ ಮಾಡಿದ್ವಿ ಅಲ್ಲಿ ಡ್ಯಾನ್ಸ್ ಮಾತ್ರ. ಸೊ ನಾವೇನು ಮಾಡಿದ್ವಿ, ಡ್ಯಾನ್ಸಿಗೆ ಪ್ರಿಪೇರ್ ಆದ್ವಿ. ಸೊ 8 ಜನ ಇದ್ರು. ಅದ್ರಾಗ ಮತ್ತೆ ಚೇತನ್ ಬರಲಿಲ್ಲ. ಯಾಕಂದ್ರೆ ಚೇತನಿಗೆ ಸ್ವಲ್ಪ ಒಳಗಿಂದ ಅದಕ್ಕೆ ಚೇತನ್ ಊರಿಗೆ ಹೋಗೋದಿತ್ತು. ಸೊ ಅದಕ್ಕೋಸ್ಕರ ಚೇತನು ಅಲ್ಲಿ ಬರೋಕ್ಕಾಗಲಿಲ್ಲ. ಸೊ ನಾವೆಲ್ಲರೂ ರೆಡಿ ಆಗಿದ್ವಿ ಮಸ್ತು. ನಾನು ಡ್ಯಾನ್ಸ್ ಪ್ರಿಪೇರ್ ಮಾಡಿದೆ ಎಲ್ಲರೂ ಮಸ್ತ್ ಕೋಆಪ್ರೇಟ್ ಮಾಡಿದ್ರು. 8 ಮೆಂಬರ್ಸ್ ಎಲ್ಲರಿಗೆ ಪ್ರಿಪೇರ್ ಮಾಡಿದೆ, ಡ್ಯಾನ್ಸ್ ಮಾಡಿದ್ವಿ. ಹೋಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ವಿ ಬೈ. ಎಲ್ಲರೂ ಸೀಲ್ಡೆ ಹೊಡೆದ್ರು, ಚಪ್ಪಾಳೆ ಹೊಡೆದ್ರು. ಬಾಬಾ ಅಲ್ಲಿ ಆರ ಬೀಳಿತ್ತು ನಮ್ಮದು, ಫುಲ್ ಆರ. ಅದಾದಮೇಲೆ ಅಲ್ಲಿ ಫ್ರೆಶರ್ಸ್ ಡೇ ಒಳಗೆ ಮತ್ತೆ ಎಲ್ಲರೂ ಕ್ಲೋಸ್ ಆದ್ವಿ. ಇನ್ನು ಸಾತ್ವಿಕ್ ಆಗಲಿ, ಆನಂದ್ ಆಗಲಿ ಎಲ್ಲ ಸ್ವಲ್ಪ ಇನ್ನೊಬ್ರು ಇದ್ರಲ್ಲ ಫ್ರೆಂಡ್ಸ್ ಎಲ್ಲರೂ. ಸೊ ಅವರೆಲ್ಲ ಕ್ಲೋಸ್ ಆದ್ವಿ, ಅದೆಲ್ಲ ಆದ್ವಿ. ಅದಾದಮೇಲೆ ನೆಕ್ಸ್ಟ್ ಬರೋದು ಮರ್ತೋದೆ, ತಡ್ರಿ ಹೇಳ್ತೀನಿ. ಅಧ್ಯಾಯಂ ಫ್ರೆಶರ್ಸ್ ಆದಮೇಲೆ ಏನಾಯ್ತು ಗೊತ್ತಾ? ಸೊ ಚೇತನು ಅವ್ರ ಫ್ರೆಂಡಿಗೆ, ಅವ್ರ PG ಮೇಟಿಗೆ ಒಂದು ಏನೋ ಪ್ರಾಡಕ್ಟ್ ಕೊಟ್ಟು ಬರೋದಂತೇಳಿ ಬೇರೆ ಕಡೆ ಹೋಗ್ತಿದ್ವಿ. ಸೊ ನಾನು ಚೇತನ್ ಹೋಗ್ಬೇಕಾದ್ರೆ ಒಂದು ದಿವಸ ಅವ್ನು ಕರ್ಕೊಂಡು ಹೋದೆ. ನಾನು ಅವ್ನು ಕೊಟ್ಟು ಬರೋಣ ಅಂತೇಳಿ ಅವನ ಜೊತೆ ಹೋದೆ. ಅವನು ಎಲ್ಲ ಪ್ರಾಡಕ್ಟ್ ತಂದ ಅವ್ರ ಫ್ರೆಂಡಿಗೆ ಕೊಟ್ಟು ಬರೋಕ್ಕಂತ ಹೋದ. ಅಲ್ಲಿ ಕೊಟ್ಟಾದ್ಮೇಲೆ ನಾವು ತಿರುಗಿದ ಎಲ್ಲಿ ಗೊತ್ತಾ? ಕಂಚಿಬೈಲು ವಾಟರ್ ಫಾಲ್ಸ್. ಸೊ ಕಂಚಿಬೈಲು ವಾಟರ್ ಫಾಲ್ಸಿಗೆ ಹೋಗ್ಬೇಕಾದ್ರೆ ನಾವು ಅಂದ್ಕೊಂಡಿದ್ದಿಲ್ಲ ಅದು ಹೋಗ್ಬೇಕು, ಹಂಗೆ ಕೊಟ್ಟು ಬಂದು ಬಿಡೋಣ ವಾಪಸ್ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ನೋಡ್ರಿ ನಮ್ಮ ಬ್ಲಾಗಿಂಗ್ ಜರ್ನಿ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೆ ಕಂಪ್ಲೀಟಾಗಿ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡಕತ್ತೀವಿ ಇನ್ನಾದ್ರೂ. ಸೊ ಅಲ್ಲಿ ಹೋದ್ವಿ, ಮಸ್ತ್ ವ್ಲಾಗ್ ಮಾಡಿದ್ವಿ, ಎಲ್ಲ ತಿರುಗಾಡಿದ್ವಿ, ರೀಲ್ಸ್ ಮಾಡಿದ್ವಿ. ಫಸ್ಟಿಗೆ ಐಡಿಯಾಸು ಮಸ್ತ್. ಚೇತನ್ ಮಾತ್ರ ಬೆಂಕಿ. ಅವಾಗ ರೀಲ್ಸ್ ಚೇತನಿಗೆ ಫಸ್ಟಿಗೆ ರೀಲ್ಸೇ ಕೊಟ್ಟಿದ್ದೆ ನಾನು. ಹಂಗೆ ನೀನು ನೀಟಾಗಿ ಮಾಡಂತ ಅದೇ ಅದೇನಿತ್ತಲ್ಲ ಇದು, ಆ ಕತೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಗಾಯ್ಸ್ ಇದ್ರಾಗ ಹಾಕ್ತೀನಿ ನೋಡ್ರಿ ಗಾಯ್ಸ್. ಈ ವಿಡಿಯೋ ಇದ್ರೊಳಗೆ ಹಾಕ್ತೀನಿ ನೋಡ್ರಿ. ಕಾಪಿರೈಟ್ ಬಿಡ್ತತೆ, ಕಾಪಿರೈಟ್ ಬಿಡ್ಲಾರ್ದಂಗೆ ಹಾಕ್ತೀನಿ. ಸೊ ಬೈ ಹಂಗೇನಿಲ್ಲ. ಸೊ ಇದಾದಮೇಲೆ ಮಸ್ತ್ ಎಂಜಾಯ್ ಮಾಡಿದ್ವಿ, ಅಲ್ಲೆಲ್ಲ ತಿರುಗಾಡಿದ್ವಿ. ಅವತ್ತಿಂದ ಅದಾದಮೇಲೆ ಎಷ್ಟು ಟ್ರಿಪ್ ತಿರುಗೋ ಅಂತೇಳಿ ಲೆಕ್ಕನೇ ಇಲ್ಲ ನಿಜ ಹೇಳ್ಬೇಕಂತಂದ್ರೆ. ಎವ್ರಿ ವೀಕೆಂಡ್ ಒಂದೊಂದು ಪ್ಲ್ಯಾನ್. ಅದಾದಮೇಲೆ ಮತ್ತೆ ಬೀಚಸ್ ತಿರುಗಿದ್ವಿ. ಮಂಗಳೂರಾಗ ಯಾವ ಬೀಚ್ ಎಕ್ಸ್ಪ್ಲೋರ್ ಮಾಡಿಲ್ಲ ಅದು ಹೇಳ್ಬಿಡ್ರಿ. ನಾವು ಈಗ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಬಂದ್ಬಿಡ್ತೀವಿ. ಸೊ ಮಂಗಳೂರೊಳಗೆ ಎಲ್ಲ ಬೀಚ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಎಲ್ಲ ಮಂಗಳೂರೊಳಗಿರೋ ಎಲ್ಲ ಪ್ಲೇಸಸ್ ನೋಡಿದ್ವಿ, ಎಲ್ಲ ಬೀಚ್ ನೋಡಿದ್ವಿ. ಎಲ್ಲ ಬೈ ನಾವು ಬಂದು 2 ತಿಂಗಳಾಗೈತೆ ಅಷ್ಟೇ. 2 ತಿಂಗಳೊಳಗೆ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟಿವಿ ಬೈ. ನಾವು ಮಂಗಳೂರು ಅಷ್ಟು ತಿರುಗಾಡ್ಬಿಟ್ಟಿವಿ. ಸೊ ಮಂಗಳೂರೊಳಗೆ ಏನಿಲ್ಲ ನಾವು ಇನ್ನೂ ನೋಡ್ಬೇಕಂದ್ರೆ ಈಗ ಅಷ್ಟು ಕಂಪ್ಲೀಟ್ ಮಾಡಿಬಿಟ್ಟಿವಿ.
ಮೇಜರ್ ರೂಟ್ಸ್ 3 ರೂಟ್ಸ್ ಅವು 3 ಮೇಜರ್ ರೂಟ್ಸನ್ನು ಕಂಪ್ಲೀಟ್ ಮಾಡ್ಬಿಟ್ಟು ಮಂಗಳೂರ್ದು. ಸೊ ಈಗೇನಪ್ಪ ಅಂದರೆ ಹೊರಗೆ ಪ್ಲ್ಯಾನ್ ಐತೆ. ಸೊ ಅದು ನೋಡೋಣ ಮುಂದೆ ಆಗತ್ತೆ. ಮಸ್ತ್ ವ್ಲಾಗ್ ಬರ್ತಾವೆ ನೋಡ್ರಿ. ಆಗುಂಬೆ, ಮಡಿಕೇರಿ, ಆಗುಂಬೆ ಹೋದ್ವಿ, ಅದು ಇದು ಎಲ್ಲ ತಿರುಗಾಡಿ ಚಾರ್ಮಡಿ ಘಾಟ್ ಎಲ್ಲ ತಿರುಗಾಡಿದ್ವಿ. ಸೊ ಇದೆಲ್ಲ ಆಯಿತು. ಸೊ ನೆಕ್ಸ್ಟ್ ಬಂದಿದ್ದೆ ನಮ್ಮದು ಫಸ್ಟ್ ಹ್ಯಾಕಥಾನ್ ಟ್ರಿಪ್. ಹ್ಯಾಕಥಾನ್ ಅಂತೇಳಿ ಹೆಸರು ಹೇಳಿ ನಾವು ಫಸ್ಟ್ ಫೇಕ್ ಟ್ರಿಪ್ ಹೊಡೆದಿದ್ದೆ ಕಾಲೇಜ್ ಕಡೆಯಿಂದ. ಸೊ ಅದ್ರ ಬಗ್ಗೆ ಹೇಳ್ತೀನಿ ಬರ್ರಿ. ಇಂಥ ಪ್ಲೇಸಿಗೆ ಬಂದು ಇಂಥ ಪ್ರಾಪ್ಸ್ ಇಟ್ಕೊಂಡು ಇಂಥ ವೈಬ್ ಮ್ಯಾಚ್ ಮಾಡ್ಕೊಂತ ಸ್ಟೋರಿ ಹೇಳೋ ಮಜಾನೇ ಬೇರೆ ಅಲ್ಲ. ಸೊ ನಾವೆಲ್ಲಿದ್ವಿ ಹ್ಯಾಕಥಾನ್. ಸೊ ನಾವೆಲ್ಲ ಈವೆಂಟ್ಸ್ ಎಲ್ಲ ಮುಗೀತು. ಅದಾದಮೇಲೆ ಫಸ್ಟ್ ಹ್ಯಾಕಥಾನ್ ಪಾರ್ಟಿಸಿಪೇಟ್ ಮಾಡೋಣ ಅಂತೇಳಿ ಒಂದು 8 ಜನ 4 ಟೀಮ್ 8 ಜನ 2 ಟೀಮ್ 2 ಟೀಮ್ ಮಾಡಿದ್ವಿ 4 ಮೆಂಬರ್ಸಿಂದ. ಸೊ ಎಲ್ಲರೂ ಮಸ್ತು ರೆಡಿ ಆದ್ವಿ. ಎಲ್ಲರೂ ಬೆಂಗಳೂರಿಗೆ ಹೋಗೋಕೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ. ಹಂಗೆ ಎಲ್ಲರೂ, ನಾನು ಚೇತನ್ ಇದ್ವಿ, ಧನುಷ್, ಆಮೇಲೆ ಆನಂದ್, ಅರ್ಚನಾ, ಬೃಂದ, ಅವರೆಲ್ಲರೂ ಎವ್ರಿ ಒನ್. ಸೊ ವಿಡಿಯೋ ವ್ಲಾಗ್ ನೋಡಿರ್ತೀರಿ. ಸರ್ ಅವರೆಲ್ಲ ಇದ್ದರು ಎಂಜಾಯ್ ಮಾಡ್ಕೊಂತ ಟ್ರೈನ್ ಹತ್ತಿದ್ವಿ ಗಾಯ್ಸ್. ಏನು ಮಜಾ ಮಾಡಕತ್ತಿದ್ದಂದ್ರೆ ಟ್ರೈನ್ ಒಳಗೆ ತಿನ್ನೋದಾಗಲಿ, ಅವ್ರ ಜೊತೆ ಮಾತಾಡೋದಾಗಲಿ. ಆಮೇಲೆ ಟ್ರೈನ್ ಸ್ಟಾಪ್ ಆದಾಗ ಕೆಳಗಿಲ್ದು ಇನ್ನೊಂದು ಬೋಗಿ ಒಳಗೆ ಹೋಗಿ, ಆಮೇಲೆ ಟ್ರೈನ್ ಅದಕ್ಕೆ ನಿಂತೈತೆ, ಏನು ಕ್ರಾಸಿಂಗ್ ಐತೆ, ಅದು ಇದು ಐತಾ ಅಂತೇಳಿ ನೋಡ್ಕೊಂತ ಮಸ್ತ್ ಎಂಜಾಯ್ ಮಾಡಕತ್ತಿದ್ವಿ. ಸೊ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಹ್ಯಾಕಥಾನ್ ಅಂತ ಫಸ್ಟ್ ಡೇ ಈವೆಂಟ್ ಇತ್ತು. ಸೊ ಈವೆಂಟ್ನ ಮುಗಿಸ್ಕೊಂಡ್ವಿ. ಈವೆಂಟ್ ಮುಗಿಸಿ ಅದಾದಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ಬಿಟ್ಬಿಟ್ವಿ ಗಾಯ್ಸ್. ಅದು ಈವೆಂಟ್ ಮಧ್ಯಾಹ್ನ ಮುಗೀತು. ಸೊ ಅಲ್ಲಿಂದ ಬಿಟ್ವಿ, ಹೊರಗೆ ತಿರುಗಾಡಿದ್ವಿ ಮಸ್ತು. ಹೊರಗೆ ತಿರುಗಾಡಿ ಇವರು ನಮ್ಮ ಫ್ರೆಂಡ್ಸ್ ಅವ್ರ ಮನೆ ಇತ್ತು. ಸೊ ಅಲ್ಲೋಗಿ ಮಸ್ತ್ ಊಟ ಮಾಡಿ ಸಾಯಂಕಾಲವರೆಗೆ ಎಂಜಾಯ್ ಮಾಡಿದ ಕೂಡಲೇ ನೆಕ್ಸ್ಟ್ ಡೇ ಬೆಳಿಗ್ಗೆ ನೆಕ್ಸ್ಟ್ ಡೇ ರಾತ್ರಿ ಇತ್ತು ಟ್ರೈನು. ಸೊ ಅಲ್ಲಿ ಟ್ರೈನ್ ಏರಿದ್ವಿ. ಆಮೇಲೆ ಮತ್ತೆ ವಾಪಸ್ ಬಂದ್ವಿ. ಸೊ ವಾಪಸ್ ಬಂದಾದ್ಮೇಲೆ ನಾವು ಅಲ್ಲೆಷ್ಟು ಎಂಜಾಯ್ ಮಾಡಿದ್ವಲ್ಲ, ಬಂದಾದ್ಮೇಲೆ ಇನ್ನೂ ಅದಕ್ಕಿಂತ ಡಬಲ್ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಅವತ್ತಿದ್ದು ರಾಗ್ ಆ್ಯಂಡ್ ರಿಥಮ್ ಈವೆಂಟ್. ಸೊ ಟ್ರೆಡಿಷ್ನಲ್ ಈವೆಂಟ್ ಮುಗೀತು. ಇದು ಕಲ್ಚರಲ್, ಯಾಕಂದರೆ ಇದು ದಿವಾಲಿ ಹತ್ರ ಇತ್ತಲ್ಲ. ಸೊ ಅವಾಗ ಕಲ್ಚರಲ್ ಈವೆಂಟ್ ಮಾಡ್ಬೇಕಂತೇಳಿ ರಾಗ್ ಆ್ಯಂಡ್ ರಿಥಮ್ ಮಾಡಿದರು. ಸೊ ನಾವು ಬಂದ್ವಿ. ಅವತ್ತಿನ ಬೆಳಿಗ್ಗೆ ಮನೆಗೆ ಹೋದೆ, ಮಸ್ತ್ ರೆಡಿ ಆಗಿ ಮತ್ತು ಕಾಲೇಜಿಗೆ ಬಂದೆ. ಒಂದು ಲುಂಗಿ ಹಾಕ್ಕೊಂಡಿದ್ದೆ, ಮಸ್ತ್ ಒಂದು ಶರ್ಟ್ ಹಾಕ್ಕೊಂಡಿದ್ದೆ, ಮಸ್ತ್ ಕಾಲೇಜಿಗೆ ಬಂದೆ. ಫುಲ್ ಎಲ್ಲ ಟ್ರೆಡಿಷ್ನಲ್ ಕಾಣಕತ್ತಿದ್ರು ಎಲ್ಲರೂ. ಮತ್ತು ಕಲ್ಚರಲ್ ಆಗಿ ದಿವಾಲಿ ವೈಬ್ಸ್ ಒಳಗೆ. ಅದಾದಮೇಲೆ ಡ್ಯಾನ್ಸ್ ಹಚ್ಚಿದ್ರು ಗಾಯ್ಸ್, ಗೇಮ್ಸ್ ಆಡಿದ್ವಿ, ಡ್ಯಾನ್ಸ್ ಇತ್ತು ಅವತ್ತು. ಡಿ ಜೆ ಅಂದರೆ ಏನು ಡಿ ಜೆ ಅಂದರೆ ಸೂಪರ್. ಅದು ನೋಡ್ಕೊಂಬನ್ರಿ ವೀಡಿಯೋಸ್ ಹೆಂಗಿರ್ತಾವೆ ಅಂತೇಳಿ. ಸೊ ಇದೆಲ್ಲ ಆದಮೇಲೆ ನಮ್ಮದು ಸ್ಟಾರ್ಟ್ ಆಗಿದ್ದು ಫಸ್ಟ್ ಇಂಟರ್ನಲ್ಸ್. ಸೊ ಫಸ್ಟ್ ಇಂಟರ್ನಲ್ಸಿಗೆ ಬಂದಾಗ ಏನಾಯ್ತಂದರೆ, ನಾವು ಇಲ್ಲಿವರೆಗೂ ಅಷ್ಟು ಚೆನ್ನಾಗಿ ಓದಿರಲಿಲ್ಲ. ಆಮೇಲೆ ಮತ್ತೇನೋ ಫುಲ್ ಎಂಜಾಯ್ ಮಾಡೋಕ್ಕಾಗಿದ್ವಿ, ಫಸ್ಟ್ ಸೆಮ್ ಅಲ್ಲ. ಸೊ ಈಸಿ ಇರ್ತದೆ ಬಿಡ ಅಂತೇಳಿ ಎಂಜಾಯ್ ಮಾಡಿದ್ವಿ. ಸ್ಟಾರ್ಟ್ ಆಯ್ತು ಫಸ್ಟ್ ಇಂಟರ್ನಲ್ಸು. ಒಂದು ಸ್ವಲ್ಪ ಫಸ್ಟ್ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆಯಿತು. ಸೊ ಅದಾದಮೇಲೆ ಗೊತ್ತಲ್ಲ ಏನಾಯ್ತು ಅಂತೇಳಿ. ಸೊ ಹಂಗೆಲ್ಲ ಮಸ್ತ್ ಈಸಿಯಾಗಿ ಎಲ್ಲ ಬರ್ಕೊಂತೋದ್ವಿ. ಸೊ ಹಿಂಗೆಲ್ಲ ಆಯಿತು. ಫಸ್ಟ್ ಇಂಟರ್ನಲ್ಸ್ ಇಲ್ಲಿ ಕಂಪ್ಲೀಟ್ ಆಯಿತು. ಸೊ ಇದೊಂದು ಸೆಮ್ ಫುಲ್ ಮಸ್ತ್ ಎಂಜಾಯ್ ಮಾಡಿದ್ವಿ. ಇದೊಂದು ಸೆಮ್ ಮಾತ್ರ. ಇಂಟರ್ನಲ್ಸ್ ಮುಗೀತು ಫಸ್ಟ್ ಇಂಟರ್ನಲ್ಸ್. ಸೊ ಫಸ್ಟ್ ಇಂಟರ್ನಲ್ಸ್ ಮುಗಿದಾದ್ಮೇಲೆ ಸ್ವಲ್ಪ ಚಿಲ್ಲಾದ್ವಿ. ಯಾಕಂತಂದರೆ ಇಂಟರ್ನಲ್ಸ್ ಮುಗಿದಾದ್ಮೇಲೆ ನಮಗೆ ಇಟ್ಟಿದ್ದು ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸಲ್ಲಿ ನಾನು BGMI ಮತ್ತು ಚೇಟಾ ಫ್ರೀ ಫೈರ್ ಆಡಕತ್ತಿದ್ದೆ. ಸೊ ಚೇಟಾ ಇಬ್ಬರು ಹುಡುಗಿರು ಹಾಕೊಂಡು ಮಸ್ತ್ ಗೇಮ್ ಆಡಕತ್ತಿದ್ದ. ನಾನು BGMI ಆಡ್ಬೇಕಾದ್ರೆ ಫಸ್ಟಲ್ಲೇ ಸತ್ತೋಗ್ಬಿಟ್ಟೆ. ಯಾಕಂದ್ರೆ ನಾನು ಅಷ್ಟು ಸ್ಕಿಲ್ಸ್ ಅಷ್ಟು ಇಂಪ್ರೂವ್ ಆಗಿದ್ದಿಲ್ಲ. ಸೊ ಅಲ್ಲ ಆಯಿತು. ಅದಾದಮೇಲೆ ನೆಕ್ಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು. ಸೊ ಕ್ರಿಕೆಟ್ ಟೂರ್ನಮೆಂಟಲ್ಲಿ ನಾವು ಮೀಡಿಯಾ ಟೀಮ್ ಆಗಿ ನಾನು ಚೇಟಾ ಹೋಗಿದ್ದೆ. ಯಾಕಂದರೆ ರೆಕಾರ್ಡ್ ಮಾಡೋದಿತ್ತು ಈವೆಂಟ್ನ. ಸೊ ನಾನು ಚೇಟಾ ಈವೆಂಟ್ನ ರೆಕಾರ್ಡ್ ಮಾಡಿ ಮಸ್ತ್ ಸಬ್ಮಿಟ್ ಮಾಡಿದ್ವಿ. ಮಸ್ತ್ ಇಂಪ್ರೆಷನ್ ಬಂತು ಅಲ್ಲಿ ನಮಗೆ. ಸೊ ಇದಾದಮೇಲೆ ನವಂಬರ್ ಹತ್ರ ಬಂತು ನಮಗೆ. ಇನ್ನು ನವಂಬರ್ ಬಂದಿಲ್ಲ, ಅಕ್ಟೋಬರ್ ಎಂಡಿಂಗ್. ಸೊ ಅಕ್ಟೋಬರ್ ಎಂಡಿಂಗಲ್ಲಿ ನಾನು ಚೇಟಾ ಒಂದು ದಿವಸ ಓಕೆ 30th ಸ್ಯಾಟರ್ಡೇ ಎಷ್ಟು ನೆನ್ಪಿಟ್ಕೊಂಡು ನೋಡ್ರಿ ಚೇಟಾ. ಸ್ಯಾಟರ್ಡೇ ನವಂಬರ್ 1 ಕರ್ನಾಟಕ ರಾಜ್ಯೋತ್ಸವ ದಿವಸ ನಾನು ಚೇಟಾ ಬೆಳಗ್ಗೆ ಮುಂಜಾನೆ ಮಂಗಳೂರು ಬಿಟ್ಟರೆ ಫಸ್ಟು ಮುಟ್ಟಿದ್ದು ಕೆರಡಿ ಮಂಜುನಾಥ ಟೆಂಪಲ್. ಅಲ್ಲಿ ಹೋದ್ವಿ. ಕಾಂತಾರ ಮೂವಿ ಶೂಟಿಂಗ್ ಎಲ್ಲ ಆಗಿದ್ದ ಪ್ಲೇಸಸ್ ಎಲ್ಲ ನೋಡಿದ್ವಿ. ಅದಾದಮೇಲೆ ಕೊಲ್ಲೂರು ಮೂಕಾಂಬಿಕೆಗೆ ಹೋದ್ವಿ, ಅಲ್ಲಿ ತಿರುಗಾಡಿದ್ವಿ. ಅದಾದಮೇಲೆ ಮತ್ತೆ ಕುಂದಾಪುರಿಗೆ ಹೋದ್ವಿ. ಕುಂದಾಪುರ ಒಳಗೆ ಬೀಚ್ ತಿರುಗಾಡಿದ್ವಿ. ಕುಂದಾಪುರ, ಬೈಂದೂರು ಆ ಸೈಡ್ ರೀಜನ್ ಎಲ್ಲ ನೋಡ್ಕೊಂಡು ಆಮೇಲೆ ಮತ್ತೆ ಮರವಂತೆ ಬೀಚ್ ಬೆಸ್ಟ್. ಅದು ಗೈಸ್ ನೀವು ಮರವಂತೆ ಬೀಚ್ ನೋಡ್ರಿ, ಸೂಪರ್ ಆಯ್ತು ನಿಜ ಹೇಳ್ಬೇಕಂದ್ರೆ. ಅದೇ ಬೀಚ್ ರೋಡ್, ಮರವಂತೆ ಬೀಚ್ ರೋಡ್ ಹಿಂಗೆ ನೋಡ್ಕೊಂತ ಬರ್ರಿ, ಮಸ್ತ್ ಸೀನ್ರಿ ಕಾಣತೈತೆ ನಿಮಗೆ. ಮೋಸ್ಟ್ ಸೀನರಿ ಪ್ಲೇಸ್ ಅಂತ ಹೇಳ್ತಾರೆ ಅದನ್ನು. ಅದೇ ಫಸ್ಟ್ ನಮ್ಮದು ಲಾಂಗೆಸ್ಟ್ ರೋಡ್ ಟ್ರಿಪ್. ಯಾಕಂತಂದರೆ ಅದರಲ್ಲಿ ನಾವು ಕಂಪ್ಲೀಟಾಗಿ 350 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ವಿ.
ಸೊ ಒಂದು ದಿವ್ಸದಾಗ 350 ಕಿಲೋಮೀಟರ್ಸ್, ಅದು ಬೈಕ್ ಒಳಗೆ, ಅದು ಪ್ಲ್ಯಾಟಿನಮ್. ನನ್ನ ಬೈಕ್ ಒಳಗೆ ಕಂಪ್ಲೀಟ್ ಮಾಡಿದ್ದು ಏನು ಎಕ್ಸ್ಪೀರಿಯೆನ್ಸ್ ಅಂದರೆ ಅಪ್ಪ, ಬೆಳಗ್ಗೆ ಇಂದ ರಾತ್ರಿವರೆಗೆ ಕುತ್ಕೊಂಡ್ರೆ ಈ ಬೆನ್ನು ಏನಾಗಿರ್ಬೇಕಂದ್ರೆ ನಂದು ಹಿಂಗೆ ಕುತ್ಕೊಂಡು ಹಿಂಗೆ ಓಡಿಸ್ಕೊಂತ ಇದೆಲ್ಲ ನೋವು ಬಂತು. ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಸೊ ಬ್ಯಾಗ್ ಗೀಕ್ ಎಲ್ಲ ನೋವು ಬಂದುಬಿಟ್ಟಿತ್ತು. ರಾತ್ರಿ ಮನೆಗೆ ಬಂದು ಮಕ್ಕೊಂಡಿವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಕಾಲೇಜಿಗೆ ಹೋಗಿಲ್ಲ ನಾವು, ಸಂಡೇ. ಅದಕ್ಕೆ ಕರೆಕ್ಟ್ ಸ್ಯಾಟರ್ಡೇ ಇತ್ತಲ್ಲ, ನೆಕ್ಸ್ಟ್ ದಿನ ಕಾಲೇಜಿಗೆ ಹೋಗಿಲ್ಲ, ಯಾಕಂದ್ರೆ ಸಂಡೇ ಇತ್ತು. ಸೊ ಸಂಡೇ ಆಯಿತು. ಸಂಡೇ ಏನಿತ್ತು ಅಂದರೆ ನನ್ನ ಬರ್ತಡೇ ಇತ್ತು. ಸೊ ಫಸ್ಟ್ ಬರ್ತಡೇ ನಂದು ಮಂಗಳೂರೊಳಗೆ. ಸೊ ಲಾಸ್ಟ್ ಬರ್ತಡೇ ನಾನು ಹೊಸಪೇಟೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದೆ. ಮಸ್ತ್ ಫ್ರೆಂಡ್ಸ್ ಜೊತೆ ಎಲ್ಲ ತಿರುಗಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಸೊ ಈ ಸತಿ ಮಂಗಳೂರಲ್ಲಿ ಏನಾದ್ರು ಸ್ಪೆಷಲ್ ಮಾಡ್ಬೇಕಲ್ಲ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು. ಸುಮ್ಮನೆ ಇರಲೇ. ಸೊ ಏನಾದರೂ ಸ್ಪೆಷಲ್ ಮಾಡ್ಬೇಕಲ್ಲ. ಸೊ ಈ ಸತಿ ನಾನು ಎಲ್ಲ ಫ್ರೆಂಡ್ಸನ್ನ ಊಟಕ್ಕೆ ಕರ್ಕೊಂಡೋಗಿದ್ದೆ. ಸೊ ಮಸ್ತ್ ಊಟಕ್ಕೆ ಕರ್ಕೊಂಡೋಗಿ ಅಲ್ಲೆಲ್ಲ ತಿನ್ನಿಸಿ ಮಸ್ತ್ ಎಂಜಾಯ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ನನ್ನ ಮಕ್ಕಳು ಏನು ಮಾಡಿದ್ರು ಗೊತ್ತಾ? ಏನು ಮಾಡಿದ್ರು ಹೇಳಿ? ಕೈ ತೆಗಿಯ ನೀನು ಸಾತ್ವಿಕ್ ಈ ಕಡೆ ಕೈ ತೆಗಿ. ಒಂದು ಕೈ ಅಲ್ಲಿ ಹಂಗಾಗಲ್ಲ. ಓ ಶೆಟ್ ಗಾಯ್ಸ್, ನೀರು ಓಡ್ಪ ಯಪ್ಪ, ಅವತ್ತಿನ ದಿವಸ ನಂದು ಫುಲ್ಲು ಮಕ್ಕೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಅದಾದಮೇಲೆ ಫುಲ್ ಬರ್ನಲ್ ಹಚ್ಕೊಂಡು ಮನೆಗೆ ಹೋಗಿದ್ದೆ ನಾನು. ಮನೆಗೆ ಹೇಳಿಲ್ಲ ನಾನು, ಮನೆಗೆ ಹಿಂಗೆ ಸುಟ್ಟೈತೆ ಅಂತೇಳಿ. ಅದಾದಮೇಲೆ ಮಸ್ತ್ ಎಂಜಾಯ್ ಮಾಡಿದ್ವಿ ಅಲ್ಲಿ. ಅದೊಂದು ಮೆಮೊರೇಬಲ್ ಈವೆಂಟ್. ಇನ್ನಾದರೂ ಮಾರ್ಕ್ ಐತಿ ಇಲ್ಲಿ ಚಟ, ಇನ್ನಾದರೂ ಮಾರ್ಕ್ ಐತೆ ನೆನ್ಪಿಟ್ಗ. ಸೊ 14 ನವಂಬರ್ ಚಿಲ್ಡ್ರನ್ಸ್ ಡೇ ಇತ್ತು. ಸೊ 14 ನವಂಬರ್ ಹಾಲಿಡೇ ಇತ್ತು. 15 ನವಂಬರ್ ಏನಾಯಿತು, ಸೊ ಅವತ್ತಿನ ದಿವಸ ನಮಗೆ ಆಂಟ್ರಪ್ರಿನರ್ಶಿಪ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ವಿ ಈವೆಂಟ್ನ. ಸೊ ಆಗಿ ಒಂದೇನೊಂದು ಬಿಸ್ನೆಸ್ ರೆಡಿ ಮಾಡಿ ಅಲ್ಲಿ ನಾವು ಪ್ರಾಫಿಟ್ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ ಏನಪ್ಪ ಅಂದರೆ ಚೇತನು, ನಾನು, ಬೃಂದ ಒಂದು ಟೀಮ್ ಮಾಡಿದ್ವಿ. ಸೊ ಅವಾಗ ನಾನು ಚೇತನು ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ನನ್ನ ಮನೆಗೆ ಪ್ರಿಂಟ್ರ್ ಇತ್ತು. ಸೊ ಚೇತನ್ ನನಗೆ ಸೊ ನನ್ನ ಮನೆಗೆ ಪ್ರಿಂಟ್ರ್ ಇತ್ತು. ಸೊ ಚೇತನಿಗೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಸಿಕ್ತು. ಸೊ ಏನಪ್ಪ ಅಂತಂದರೆ ಚೇತನು ಪೋಲಾರೈಡ್ಸ್ ಪ್ರಿಂಟ್ ಮಾಡೋಣ ಅಂತೇಳಿ ಐಡಿಯಾ ತೆಗ್ದ. ಅವಾಗ ತಲೆಗೆ ಬಂತು ನೋಡ್ರಿ ನನಗೆ, ಪೋಲಾರೈಡ್ಸ್ ಪ್ರಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವತ್ತು. ಬಟ್ ಡಿಸೈಡ್ ಆಗಿತ್ತಲ್ಲ. ಸೊ ನಾವು ಟೀಮ್ ನೇಮ್ ಡಿಸೈಡ್ ಮಾಡೋಕ್ಕಾಗಲಿಲ್ಲ. ಸೊ ಟೀಮ್ ನೇಮ್ ಹಿಂಗೆ ಯೋಚನೆ ಮಾಡ್ಕೊತಿದ್ವಿ. ಆವಾಗ ನಾನು ಹಿಂಗೆ ಜಸ್ಟ್ ಹಿಂಗೆ ಕುಂತಾಗ ಬೃಂದ, ವಿಜಯ್, ಚೇತನ್ ಅನ್ಕೊಂಡು ಕೂತಿದ್ದೆ. ಸೊ ಅವಾಗ ಬಿ ಸಿ ಆಗ್ಬಿಡ್ತಲ್ಲೇ. ಸೊ ಬ್ಯಾವರ್ಸಿ ಮಂಗಳೂರೊಳಗೆ ಫೇಮಸ್ ವರ್ಡ್ ಬ್ಯಾವರ್ಸಿ ಅನ್ನೋದು. ಸೊ ಇದು ಮಾಡಿದ್ವಿ, ಹೆಸರು ಹಂಗೆ ಇಟ್ಬಿಟ್ಟಿವಿ. ಎಲ್ಲರೂ ಕೇಳಿ ಏನಿದೆ ಅಂತಂದರು. ಆಮೇಲೆ ಗೊತ್ತಾಯ್ತು ಅವರಿಗೆಲ್ಲ ನಮ್ಮ ಹೆಸರಿಗೂ ಮತ್ತು ನಾವು ಮಾಡೋ ಕೆಲಸಕ್ಕೂ ರಿಲೇಟ್ ಇರಲಿಲ್ಲ. ಆದರೂ ಮಾಡಿದ್ದು ಹೈಯೆಸ್ಟ್ ಪ್ರಾಫಿಟ್ ಯಾರು ಗೊತ್ತಾ? ನಾವೇ. 8,000 ಹೈಯೆಸ್ಟ್ ಮಾಡಿದ್ವಿ ಪ್ರಾಫಿಟ್ಟು. ಅದರಲ್ಲಿ 1,000 ತೆಗ್ದ್ರೂ ಇನ್ನೂ 7,000 ನಾವು ಹಂಚ್ಕೊಂಡ್ವಿ. ಮಸ್ತ್ ಎಂಜಾಯ್ ಮಾಡಿದ್ವಿ. ಸೊ ಮಾತಾಡಿ ಸಾಕಾಗ್ಬಿಡ್ತಮ್ಮ. ಸೊ ಈಗೇನು ಮಾಡೋಣ, ಒಂದು ಸೋಡಾ ಹೊಡೆದು ಮತ್ತೆ ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಮಾಡೋಣ. ಒಯ್ ಬೇಜಾತಿ ಆಗ್ತೈತೆ. ಆಯ್ತು. ಇದೆಲ್ಲ ಆದಮೇಲೆ ನಮಗೆ ಸ್ಟಾರ್ಟ್ ಆಗಿದೆ ಸೆಕೆಂಡ್ ಇಂಟರ್ವ್ಯೂಸ್ ಒಳಗೆ ಸ್ವಲ್ಪ ಭಯ ಬಿಟ್ಟಿತ್ತು. ಯಾಕಂತಂದರೆ ಇಲ್ಲಿವರೆಗೆ ಈವೆಂಟ್ಸು ಅದು ಇದು ಪಾರ್ಟಿಸಿಪೇಟ್ ಮಾಡೋಕತ್ತಿದ್ವಿ. ಸಿಲೆಬಸ್ಸು ಫುಲ್ ಇತ್ತು ಓದೋದು. ಸೆಕೆಂಡ್ ಇಂಟರ್ನಲ್ಸ್ ಒಳಗೆ ಫಸ್ಟ್ ಇಂಟರ್ನಲ್ಸ್ ಬಿಟ್ಟು ಸೆಕೆಂಡ್ ಇಂಟರ್ನಲ್ಸಿನ ಸಿಲೆಬಸ್ಸೇ ಜಾಸ್ತಿ ಇತ್ತು. ಸೊ ಅದನ್ನು ಕವರ್ ಮಾಡೋದ್ರಾಗ ಭಾಳ ಟೈಮ್ ಆಗಿಬಿಡ್ತು. ಸೊ ಮತ್ತೆ ಅದೇ ಮಾಡಿದೆ, ಚೇತನ್ ಪಿ ಜಿಗೆ ಹೋದೆ. ಚೇತನ್ ಪಿ ಜಿ ಜೊತೆ ಅವನು ಕುಂದಿಸ್ಕೊಂಡು ಅವನ ಜೊತೆ ಓದಿ ಏನೋ ಒಂದು ಪ್ರಿಪೇರ್ ಆಗಿ ಲಾಸ್ಟ್ ಮೂಮೆಂಟಾಗಿ ಚೆನ್ನಾಗಿ ಬರೆದ್ವಿ. ನಿಜ ಚೆನ್ನಾಗಿ ಹೋಯ್ತು ಸೆಕೆಂಡ್ ಇಂಟರ್ನಲ್ಸು. ಫಸ್ಟ್ ಇಂಟರ್ನಲ್ಸ್ಗಿಂತ ಚೆನ್ನಾಗಿ ಹೋಯ್ತು. ಲಾಸ್ಟ್ ಮೂಮೆಂಟಾಗ ಹೆಂಗೋ ಬರ್ದ್ವಿ ಚೆನ್ನಾಗಿ. ಅದಾದಮೇಲೆ ನೆಕ್ಸ್ಟು ನಮಗೊಂದು ಗುಡ್ ನ್ಯೂಸ್ ಬಂತು. ಏನಪ್ಪ ಅಂತಂದರೆ ಇಲ್ಲಾಗಿದ್ದು ನಾವು ಸೆಲೆಕ್ಟ್ ಆಗಿದ್ವಿ. ತೆಗಿ ಹೆಂಗೋ ಒಂದು ಬರಲಿ, ಇಲ್ಲಿಂದ ಹೇಳ್ತನದು. ಸೊ ಈ ಮಂಗಳೂರು, ಈ ಬೀಚು ಎಲ್ಲ, ಸೊ ಈ ಮಂಗಳೂರು ಸೆಕೆ, ಈ ಮಂಗಳೂರು ಬಿಸಿಲು ಮತ್ತು ಈ ಸಮುದ್ರ ನೋಡಿ ಸಾಕಾಗಿ ಮತ್ತೇನೊಂದ್ಸತೆ ನಾವು ಬೆಂಗಳೂರಿಗೆ ಸೆಲೆಕ್ಟ್ ಆದ್ವಿ. ಸೊ ಈ ಸತಿ ಏನಪ್ಪ ಅಂತಂದರೆ ಬೆಂಗಳೂರಲ್ಲಿ ನಾವು ನೆಕ್ಸ್ಟ್ ವೇವ್ ಮತ್ತು ಓಪನ್ ಐ ಬಿಲ್ಡೋತಾನಿಗೆ ಸೆಲೆಕ್ಟ್ ಆದ್ವಿ. ಸೊ ನೆಕ್ಸ್ಟ್ ವೇವ್ ಮತ್ತು ಓಪನ್ ಐ ಬಿಲ್ಡೋತಾನಿಗೆ ಸೆಲೆಕ್ಟ್ ಆಗಿದ ಕೂಡಲೇ ನಾವು ಫುಲ್ ಎಕ್ಸೈಟೆಡ್ ಆದ್ವಿ. ಸೊ ಮತ್ತೆ ಸ್ವಲ್ಪ ಭಯ ಆಗಿತ್ತು, ಫಸ್ಟ್ ಹ್ಯಾಕಥಾನ್ ನಂದು ಫುಲ್. ಮತ್ತು ಅದಾದಮೇಲೆ ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು, ಹೆಂಗಿರ್ಬೇಕು, ಮತ್ತು ಯಾವ ಥರ ಸಬ್ಮಿಟ್ ಮಾಡ್ಬೇಕು ಪ್ರಾಜೆಕ್ಟ್ನ ಅಂತೇಳಿ ಗೊತ್ತಿದ್ದಿಲ್ಲ. ಸೊ ಇದೊಂದು ಸ್ವಲ್ಪ ಟೆನ್ಷನ್ ಇತ್ತು ನನ್ನ ಮೈಯಾಗ. ಸೊ ಅವಾಗ ಆನಂದಿದ ಧನುಷ್ ಇದ್ದರು, ಸ್ವಲ್ಪ ಅವರಿಗೆ ಬೇಸಿಕ್ಸ್ ಎಲ್ಲ ನಾಲೆಜ್ ಇತ್ತು. ಸೊ ಅವರು ನನಗೆ ಹೆಲ್ಪ್ ಮಾಡಿದರು. ಸೊ ನಾವು 4 ಜನ ಸೆಲೆಕ್ಟ್ ಆಗಿದ್ವಿ, ನಾನು, ಧನುಷು, ಆನಂದು, ಅರ್ಚನಾ. ಸೊ ಎಲ್ಲರೂ ಫ್ರೆಂಡ್ಸ್ ಇದ್ವಿ. ಸೊ ಸೆಲೆಕ್ಟ್ ಆಗಿದ್ದು ಟೀಮ್ ಮೆಂಬರ್ಸು ಚೆನ್ನಾಗಿ ಹೋದ್ವಿ, ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ರಾತ್ರೆಲ್ಲ ಕೂತ್ಕೊಂಡು
ಒಂದು ಪ್ರಾಜೆಕ್ಟ್ನ ರೆಡಿ ಮಾಡಿ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ ಅಲ್ಲಿ ಏನೇನು ಬಗ್ಗೆ ಅದ್ರ ಬಗ್ಗೆ ಹೆಂಗೆ ಪಿಚ್ ಮಾಡಬೇಕು, ಅದನ್ನು ಪ್ರೆಸೆಂಟ್ ಹೆಂಗೆ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಕಲಿತು ಫೈನಲಿ ಹೋಗಿ ಪ್ರೆಸೆಂಟ್ ಮಾಡಿದ್ವಿ. ಪ್ರೆಸೆಂಟ್ ಮಾಡಿದ ಕೂಡಲೇ ನೆಕ್ಸ್ಟ್ ಡೇ ಕಾಯ್ಕೊಂಡು ಕುಂತಿದ್ವಿ. ಹಿಂಗೆ ನಮ್ದೇನು ಬರಲ್ಲ ಬಿಡು, ನಮ್ಮದೇನು ಅಂದರೆ ಪ್ರೈಸ್ ಏನು ಬರಲ್ಲ, ಅಂಥ ಪರಿ ಏನು ಚೆನ್ನಾಗಿ ಮಾಡಿಲ್ಲ ನಾವು ಅಂತೇಳಿ ಕಾಯ್ಕೊಂಡು ಕುಂತಿದ್ವಿ. ಬಟ್ ಏನಾಯ್ತು ಗೊತ್ತಾ, ಅಲ್ಲಿ ಟ್ವಿಸ್ಟ್ ಆಗಿಬಿಡ್ತು. ಏನಾಯ್ತು ಅಂದರೆ ಫೈನಲ್ಸಿಗೆ ಸೆಲೆಕ್ಟ್ ಆದ್ವಿ ನಾವು. ಫೈನಲ್ಸಿಗೆ ಸೆಲೆಕ್ಟ್ ಆದ ಕೂಡಲೇ ನಾವು ಫುಲ್ ಶಾಕಲ್ಲಿದ್ವಿ. ನಾವು ಹೆಂಗಾಯ್ತು ಅಂದರೆ ನಮ್ಮ ಕೈಯೆಲ್ಲ ನಡ್ಕತ್ತಿದ್ವಿ. ಅಲ್ಲಿ ನಾವು ಸೆಲೆಕ್ಟ್ ಆದ್ವಲ್ಲ, ನಮಗೇನು ಗೊತ್ತಿದ್ದಿಲ್ಲ ಅಷ್ಟು, ಆದ್ರೂ ಟ್ರೈ ಮಾಡಿದ್ವಿ ನಾವು, ಇಷ್ಟೆಲ್ಲ ಟ್ರೈ ಮಾಡಿದ್ವಿ, ಆದ್ಮೇಲೆ ಸೆಲೆಕ್ಟ್ ಆದ್ವಲ್ಲ, ಒಂದು ಖುಷಿ ಆಯ್ತು ಅಲ್ಲಿಂದ. ಏನಪ್ಪ ಅಂದರೆ ಬೆಂಗಳೂರಿಗೆ ಹೋಗಿದ್ವಾ, ಫುಲ್ ಫೈನಲಿಸ್ಟ್ ಆದ್ವಿ. ಫೈನಲಿಸ್ಟ್ ಆಗಿ ಆ ಖುಷಿ ಒಳಗೆ ಬಂದ್ವಿ ಮಂಗಳೂರಿಗೆ. ಇನ್ನು 2 ದಿವಸ ಅಂದರೆ 1 ವಾರ ಇದ್ದಂಗೆ ನನಗೆ. ಸೊ 1 ವಾರದೊಳಗೆ ನಮಗೆ ಸೆಮ್ ಎಕ್ಸಾಮ್ ಇತ್ತು. ಸೊ ಸೆಮ್ ಎಕ್ಸಾಮ್ ಇತ್ತು, ಫುಲ್ ಎಲ್ಲರೂ ಗಡಿಬಿಡಿ ಒಳಗಿದ್ವಿ. ಸೆಮ್ ಎಕ್ಸಾಮ್ ಹೆಂಗೆ ಮಾಡಬೇಕು, ಅದು ಹೆಂಗೆ ಓದಬೇಕು, ಇದು ಹೆಂಗೆ ಓದಬೇಕು, ಅದು ಹೆಂಗೆ ಮಾಡಬೇಕು. ಸೊ ಯಾಕಂದರೆ ಇದೊಂದು ಸ್ವಲ್ಪ ಟಫ್ ಸಿಚುವೇಶನ್ ಇತ್ತು. ಯಾಕಂದರೆ ಎಲ್ಲ ಕವರ್ ಸಿಲೆಬಸ್ ಫಸ್ಟಿಂದ ಮಾಡಿದ್ದು ಲಾಸ್ಟ್ವರೆಗೆ ಕವರ್ ಮಾಡೋದಿತ್ತು. ಅದಾದಮೇಲೆ ಎಲ್ಲ ನೀಟಾಗಿ ಓದಬೇಕಿತ್ತು, ಆಮೇಲೆ ರಿವೈಸ್ ಮಾಡೋದಿತ್ತು. ಸೊ ಇದೆಲ್ಲ ಸ್ವಲ್ಪ ಹೆಕ್ಟಿಕ್ ಅನಿಸಿತ್ತು. ಬಟ್ ಏನು ಮಾಡಿದ್ವಿ, ನಾನು ಚೇಟ ಕೂತ್ಕೊಂಡು ಒಂದು ದಿವಸ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಎಲ್ಲ, ಹೆಂಗೆ ಓದಬೇಕು, ಏನೇನು ಮಾಡಬೇಕು, ಏನೇನು ರಿವೈಸ್ ಮಾಡ್ಕೋಬೇಕು ಅಂತೇಳಿ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ. ಓದಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಎಕ್ಸಾಮ್. ಬೆಳಿಗ್ಗೆ ಎದ್ದೆ, ಮನೆಗೆ ಹೋದೆ, ರೆಡಿ ಆದೆ, ಮತ್ತು ಕಾಲೇಜಿಗೆ ಹೋದೆ. ಅಲ್ಲಿ ಹೋಗಿ ಎಕ್ಸಾಮ್ ಬರೆದ್ವಿ. ಇಬ್ಬರು ಹೊರಗೆ ಬಂದ ಕೂಡಲೇ ಹೆಂಗಿತ್ತಂದ್ರೆ ಇಂಪ್ರೆಷನು, ಇಬ್ಬರು ನೋಡಿ ನಕ್ಕಾಡಿದ್ವಿ ಫಸ್ಟ್. ಅದೇ ಫಸ್ಟ್ ಕನ್ನೋಡಿನೇ ಗೊತ್ತಾಗ್ಬಿಟ್ಟು, ಇಬ್ಬರದ್ದು ನಗ್ದುಬಿಟ್ಟು ಫಸ್ಟ್ ಕನ್ನೋಡಿನೇ ಗೊತ್ತಾಗ್ಬಿಡ್ತು ಇಬ್ಬರು ನೋಡಿ. ಆಮೇಲೆ ಇಬ್ಬರು ನೋಡಿ ನಕ್ಕಿದ್ವಿ. ಎಕ್ಸಾಮ್ ಹೆಂಗಾಯ್ತು ಅಂತ ಕೇಳಿದೆ. ಮಸ್ತ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅವನು. ಸೊ ನಂದು ಚೆನ್ನಾಗೈತೆ, ಎಲ್ಲ ಚೆನ್ನಾಗಿ ಬರ್ದೆ ಅಂತ ಕೇಳಿದೆ. ಎಲ್ಲ ಚೆನ್ನಾಗಿ ಬರ್ದಿಲ್ಲ ಅಂತಂದ. ಸೊ ಇಬ್ಬರು ಎಕ್ಸಾಮ್ ಚೆನ್ನಾಗಾದವು. ಆರಾಮಾಗಿ ಬರ್ದಾದ್ಮೇಲೆ ಇತ್ತು ನೋಡ್ರಿ ನಮಗೆ ಹಾಲಿಡೇಸು. 20 ದಿವಸ ಹಾಲಿಡೇಸ್ ಇತ್ತು. ಎಲ್ಲರೂ ಅವ್ರವ್ರ ಊರಿಗೆ ಓಡೋಗ್ಬಿಟ್ರು. ನಾನು ನಮ್ಮ ಊರಿಗೆ ಬಂದ್ಬಿಟ್ಟು, ನಾನು ನಮ್ಮ ಊರಿಗೆ ಅಂದರೆ ಬಳ್ಳಾರಿಗೆ ಹೋಗಿದ್ದೆ. ಸ್ವಲ್ಪ ದಿವಸ ಅಲ್ಲೇನು ಸ್ವಲ್ಪ ಎಂಜಾಯ್ ಮಾಡಿದೆ ಫ್ರೆಂಡ್ಸ್ ಜೊತೆ. ಆಮೇಲೆ ಸ್ವಲ್ಪ ದಿವಸ ಹೊಸಪೇಟೆಗಿದ್ದೆ, ಲಾಸ್ಟ್ ಇಯರ್ ಅಲ್ಲೇ ಇದ್ನಲ್ಲ. ಸೊ ಅಲ್ಲೊಂದು ಸ್ವಲ್ಪ ದಿವಸ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದೆ. ಅದೆಲ್ಲ ಆಯಿತು. ಅದಾದ್ಮೇಲೆ ಮತ್ತೆ ಬಂದೆ ವಾಪಸ್ ಮಂಗಳೂರಿಗೆ. ಸ್ವಲ್ಪ ದಿವಸ ಇಲ್ಲೇ ಇದ್ದೆ ಮಂಗಳೂರಾಗ. ಆಯಿತಾ, ಇಷ್ಟ ಆಯಿತು ನನ್ನ ಸ್ಟೋರಿ ಫಸ್ಟ್ ಸೆಮ್ಮಿಂದು. ಸೊ ಫಸ್ಟ್ ಸೆಮ್ಮು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ ನನಗೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಜುಲೈಯಿಂದ ಹಿಡಿದು ಡಿಸೆಂಬರ್ವರೆಗೆ ಎಷ್ಟು ಎಂಜಾಯ್ ಮಾಡಿದ್ವಿ. ಫಸ್ಟು 2 ಮಂತ್ಸಲ್ಲೇ ಎಷ್ಟು ತಿರುಗಾಡಿವಿ ಅಂತಂದರೆ ಮಂಗಳೂರು ಅದ ಕವರ್ ಮಾಡಿಬಿಟ್ಟಿದ್ವಿ. ಅದಾದಮೇಲೆ ಚೇಟ ಬಂದು 15 ದಿವಸಕ್ಕೆ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದ. ಫುಲ್ಲು ಕುಚಿಕಾಗ್ಬಿಟ್ಟಿದ್ವಿ ನಾವಂತರೂ. ಅದಾದಮೇಲೆ ಎಲ್ಲ ತಿರುಗಾಡಿದ್ದೆ, ವ್ಲಾಗ್ಸ್ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟು ಅದು ಇದು ಈವೆಂಟ್ಸ್ ಬಂದು, ಈವೆಂಟ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಕ್ಲಾಸಸ್ ಎಲ್ಲ ಮಸ್ತ್ ಎಂಜಾಯ್ ಮಾಡಾಕಿದ್ವಿ. ಕ್ಲಾಸಾಗಿ ಇದುವರೆಗೆ ಆದರೂ ಅದೇ ಬೆಂಚಾಗಿ ಇದ್ದಿಬ್ಬರು, ಅದೇ ಪ್ಲೇಸಾಗಿ ಇಬ್ಬರು ಕುಂದಿರ್ತೀವಿ ಇದುವರೆಗೂ. ಸೊ ಅದೊಂದು ನಮ್ಮದು ಲಕ್ ಅನ್ಬೋದು, ಮತ್ತು ಒಂದು ಬಾಂಡ್ ಅಲ್ಲಿವರೆಗೆ ಉಳಿಸ್ಕೊಂಬಂದಿದ್ದು ಅನ್ಬೋದು. ಸೊ ಮಸ್ತ್ ಎಂಜಾಯ್ ಮಾಡಾಕತ್ತೀವಿ. ನೀವು ಹಿಂಗೆ ಇಂಜಿನಿಯರಿಂಗ್ ಲೈಫ್ನ ಎಂಜಾಯ್ ಮಾಡ್ಕೊತ ಓದ್ಕೊಂತ ಮುಂದೆ ಬರ್ರಿ. ಆಮೇಲೆ ಇದೊಂದು ನಂದೊಂದು ಜರ್ನಿ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂತಂದರೆ, ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಹೇಳೋದು. ಸೊ ಈ ಥರನೂ ಎಂಜಾಯ್ ಮಾಡಿರಿ, ಮತ್ತು ಜಾಸ್ತಿ ಟ್ರಾವೆಲ್ ಮಾಡಿರಿ ಆದಷ್ಟು. ಆಮೇಲೆ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ಕೊಂಡು ಓದ್ತಾಯಿರಿ. ಸೊ ಅಷ್ಟೇ ಗೈಸ್, ಈ ಸೆಮ್ 1 ಬ್ಲಾಗು, ಈ ಸೆಮ್ 1 ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಸೊ ಮತ್ತೆ ಈಗ ಹೊರಗೆ ಹೋಗೋದೈತೆ ಮನೆಗೆ. ಸೊ ಈಗ ಇಲ್ಲಿ ನೋಡ್ತಿರ್ಬೋದು ಸೀನ್ರಿ, ಹೆಂಗೆ ತೋರಿಸ್ಲಿ. ಸೊ ಇಲ್ಲಿ ಸೀನ್ರಿ ಮಸ್ತ್ ಐತೆ. ಸೊ ಈ ಸನ್ಸೆಟ್ ನೋಡ್ಕೊಂತ ಈ ವ್ಲಾಗ್ ಮಾಡೋದೇ ಸುಖ ನಮಗೆ. ಸೊ ನಿಮಗೆ ಇದು ಒಂದು ಸ್ಟೋರಿ ಹೇಳೋದೇ ನಮಗೊಂದು ಒಳ್ಳೆ ಖುಷಿ ಅನುಭವ. ಸೊ ಹಿಂಗೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೆಮ್ 2 ವೀಡಿಯೋ ಮಾಡ್ತೀನಿ, ಅದನ್ನು ಚೆನ್ನಾಗಿ ರಿವ್ಯೂ ಕೊಟ್ಟು. ಸೊ ಏನಪ್ಪ ಅಂದರೆ, ಈಗ ನಾನು ವ್ಲಾಗ್ಸ್ ಮಾಡ್ತೀನಿ, ವ್ಲಾಗ್ಸ್ ಮಾಡಾಕತ್ತಲ್ಲ, ಅದರೊಳಗೆ ಯಾವ ಪಾರ್ಟ್ ಇಷ್ಟ ಆಗುತ್ತಾ. ಸೊ ಇನ್ನು ಯಾವ ಥರ ವ್ಲಾಗ್ಸ್ ಮಾಡಲಿ ಅಂತೇಳಿ ಕಮೆಂಟ್ ಹಾಕಿ ನೋಡೋಣ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡೋಕ್ಕೆ ಕಂಪ್ಲೀಟ್ಲಿ 100% ಕೊಟ್ಟು ಟ್ರೈ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಇಲ್ಲಿ ಹಿಂದೆ ಚೇಟ ಇದ್ದಾನ ಇವತ್ತು. ನಾಯಿಗಳು ಬಂದವ ನೋಡ್ರಿ ಟ್ರಿಪ್ಗೆ, ನೀವು ಬರ್ತಾ ಇರಿ. ಅಲ್ಲಿಗ ನಾಯಿಗಳು ಬಂದವ, ಅದೊಂದೆರಡು, ಅದೊಂದು ನೀವು ಹಂಗೆ ಟ್ರಿಪ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಸಾಕು, ನಾನೇ ಇರ್ತೀನಿ ಯಾವಾಗಲೂ. ಸೊ ಏನಪ್ಪ ಅಂದರೆ, ಈ ಕಂಪ್ಲೀಟ್ ತಡಿ ಒಂದು ನಿಮಿಷ ಗೈಸ್, ಆ್ಯಂಗಲ್ ಸೆಟ್ ಮಾಡ್ಕೊಂತೀನಿ. ಹಾಂ ಅಲ್ಲೇ ಹಿಂದೆ. ಸೊ ಈ ಕಂಪ್ಲೀಟ್ ವ್ಲಾಗ್ನ ಜೋಬಲ್ಲಿ ಹಿಡ್ಕೊಂಡು ಭಾರ ಆಯಿತು. ಸೊ ಈ ಕಂಪ್ಲೀಟ್ ವ್ಲಾಗ್ನ ನೀಟಾಗಿ ಚೆನ್ನಾಗಿ ತೆಗ್ದಿದ್ದು ನಮ್ಮ ಚೇಟ. ಸೊ ನಮ್ಮ ಚೇಟಾಗ ಯಾವತ್ತಿದ್ರು ಹೃದಯಪೂರ್ವಕ ಅಭಿನಂದನೆಗಳು. ಪೇಮೆಂಟ್ ಮಾಡಿಲ್ಲ ಪೇಮೆಂಟ್ ಬರ್ತದೆ. 5 ಸಲ ಸ್ಟೋರೇಜ್ ಫುಲ್ ಆಗಿ ಕ್ಲಿಯರ್ ಮಾಡಿದೆ ನಾನು. ನನ್ನ ಜೀವ ಎಷ್ಟು ಉಡ್ಸಾಕತ್ತ ಫುಲ್ ಗೈಸ್. ನನ್ನ ಫೋನಲ್ಲಿ ನನ್ನ ಫೋಟೋಸ್ಗಿಂತ ಇವ್ನ ಫೋಟೋನೇ ತುಂಬೋಗವ. ಫುಲ್ ಎಷ್ಟು ಸ್ಟೋರೇಜ್ ತುಂಬ್ತದ ಅಂದ್ರೆ ನಮ್ಮದು, ನಾನು 256 GB ಖಾಲಿ ಮಾಡಾಕತ್ತೀನಿ. ಈಗ ಇವನ್ ಫೋನು ಖಾಲಿ ಆಗತ್ತೆ. ಈಗ ಈ ವಿಡಿಯೋ ಹೇಳ್ಕೊಂಡು ಸೋಡನೆ ಕಾಳಾಯಿತು. ಸೊ
ನೀವು 1K ಸಬ್ಸ್ಕ್ರೈಬರ್ ಜಲ್ದಿ ಕಂಪ್ಲೀಟ್ ಮಾಡಿಬಿಡ್ರಿ. ಅದಕ್ಕೆ ರಿಲೇಟೆಡ್ ಏನಿಲ್ಲ, ಬಟ್ 1K ಸಬ್ಸ್ಕ್ರೈಬರ್ ಜಲ್ದಿ ಕಂಪ್ಲೀಟ್ ಮಾಡಿಬಿಡ್ರಿ. ಮಸ್ತಿನ ಒಂದು 70 ವಿಡಿಯೋ ಮಾಡೋಣ. ನಮಗೂ ಮೋಟಿವೇಶನ್ ಸಿಗ್ತದೆ ಇನ್ನೂ ಚೆನ್ನಾಗಿ ವಿಡಿಯೋಸ್ ತೆಗಿಯೋಕೆ. ಸೊ ಈ ಬಾಟ್ಲ್ ಇನ್ನೊಂದ್ಸತಿ ತುಂಬಿಸ್ಕೊಂಬರುತ್ತೆ, ಇನ್ನೊಂದ್ಸತಿ ಹೋಗೋಣ, ಅವಾಗ 70 ವಿಡಿಯೋ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.